ಒಂದು 2 ಡೇಸ್ ಬ್ಯಾಕು ನ್ಯೂಸ್ ಕನ್ನಡ ಅವರು ನನ್ನ ಹತ್ರ ಬಂದಿದ್ದಾರೆ. ಕೆಲವೊಂದು ಫೋಟೋಗಳು ನನಗೆ ಮಾಹಿತಿಗಳು ತೋರಿಸಿದ್ದಾರೆ. ಈ ತಹಸೀಲ್ದಾರ್ ಆಫೀಸಲ್ಲಿ ಟಾಯ್ಲೆಟ್ ರೂಮು ದಯವಿಟ್ಟು ನೋಡಬೇಕು. ತಹಸೀಲ್ದಾರ್ ಆಫೀಸಲ್ಲಿ ಹೊಸ ಟಾಯ್ಲೆಟ್ ರೂಮು, ಎಲ್ಲ ಆಫೀಸಸ್ ಇರೋದು, ಜನ ಬರುವುದು ಹೋಗುವುದು. ಟಾಯ್ಲೆಟ್ ರೂಮ್ ಕಂಡೀಷನ್ ನೋಡಿ, ಯಾವ ಥರ ಇದೆ ಟಾಯ್ಲೆಟ್ ರೂಮನ್ನು. ಯಾಕಂದರೆ ತಹಸೀಲ್ದಾರ್ನ ಹೇಳ್ತಾ ಇರೋದು, ಮೇಡಮ್ ಅವರೇ ದಯವಿಟ್ಟು ಚೆಕ್ ಮಾಡಿ ಅದೇ ಟಾಯ್ಲೆಟ್ ರೂಮ್ ಅದು ಸ್ವಚ್ಛ ಭಾರತ ಕ್ಲೀನ್ ಸಿಟಿ ಇರಬೇಕಂತ ಹೇಳ್ತಾರೆ. ಟಾಯ್ಲೆಟ್ ನೋಡಿದರೆ ಕ್ಲೀನ್ ಸಿಟಿ ಇರಲ್ಲ. ನಿಮ್ಗೆ ಫೋಟೋ ಸಮೇತ ನಾನು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ, ಚೆಕ್ ಮಾಡಿ. ಅಲ್ಲಿ ಇರುವರು ಸರಿ ಎಲ್ಲ ಮೇಡಮ್ಗೆ ಇರೋದು ತಪ್ಪಾಗುತ್ತೆ. ಕೆಳಗಡೆ ಅಡಿಷ್ನಲ್ ತಹಸೀಲ್ದಾರ್ ಇದಾರಲ್ಲ, ಅವ್ರು ಏನು ಮಾಡ್ತಾರೆ, ಸಿರ್ಸಿದಾರ್ ಏನು ಮಾಡ್ತಾರೆ, ಅಲ್ಲಿರೋ ಸ್ಟಾಫ್ಗಳು ಏನು ಮಾಡ್ತಾರೆ. ಹಾಗೆ ಬಾಗಿಲು ಆಗಿಬಿಟ್ಟಿದೆ, ಕೆಲವು ಓಪನ್ ಆಗಿದೆ, ಯಾವುದು ಕ್ಲೀನೇ ಇಲ್ಲ. ತಹಸೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಿದ್ರೆ ಇಮ್ಮಿಡಿಯೇಟಾಗಿ ವಿತಿನ್ ನೆಕ್ಸ್ಟ್ ಡೇ ಜ್ವರ ಬಂದುಬಿಡುತ್ತೆ. ಆ ಕಂಡೀಷನ್, ಆ ಪರಿಸ್ಥಿತಿಯಲ್ಲಿ ಇದೆ ಒಂದು ಗೌರ್ಮೆಂಟ್ ಆಫೀಸೇ. ದಯವಿಟ್ಟು ಇದು ಕ್ಲೀನ್ ಮಾಡಿ, ದಿನ ಪೆನಾಲ್ ಹಾಕಿ ಅದು ಕ್ಲೀನ್ ಮಾಡೋಕ್ಕೆ ನಾನು ನಿಮ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡೋಣ. ಯಾಕಂದರೆ ದೊಡ್ಡವರು ನೀವಲ್ಲ, ತಹಸೀಲ್ದಾರ್ಲ್ಲ ದೊಡ್ಡವರು. ಮೇಡಮ್ ಅವರು ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ತಹಸೀಲ್ದಾರ್ ಆಫೀಸಲ್ಲಿ ಕ್ಲೀನ್ ಮಾಡಬೇಕು. ಫೋಟೋ ಸಮೇತ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅದು ಕ್ಲೀನ್ ಮಾಡಬೇಕು ಅಂದ್ರೆ ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿ ಬಾಟಲ್ಸ್ ಇದೆ, ಸಿಗರೆಟ್ ಇದೆ, ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಅಲ್ಲಿ ಹಾಕಿಬಿಟ್ಟು ಹೋಗಿದ್ದಾರೆ. ನಮ್ದು ಏನು ಮನವಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ, ತಹಸೀಲ್ದಾರ್ ಮೇಡಮ್ ಇನ್ಸ್ಟ್ರಕ್ಷನ್ ಇನ್ನೊಬ್ರು ಕೊಟ್ಬಿಟ್ಟು ಕ್ಲೀನ್ ಮಾಡಬೇಕು. ಯಾಕಂದರೆ ತಹಸೀಲ್ದಾರ್ ಮೇಡಮ್ ದೊಡ್ಡವರು, ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಅವರು ಅಲ್ಲಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ತಹಸೀಲ್ದಾರ್ ಮೇಡಮ್ಗೆ ಯಾವ ಪರಿಸ್ಥಿತಿಯಲ್ಲಿ ಇದೆ, ಯಾವ ಇದರಲ್ಲಿ ಅಲ್ಲಿ ಸ್ಟಾಫ್ಗಳು ಇಟ್ಕೊಳ್ತಾರೇನೋ. ಅದಕ್ಕೆ ನಾನು ಹೇಗೇನು ತಹಸೀಲ್ದಾರ್ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇರೋದು, ಅಲ್ಲಿರೋದು ಒಳ್ಳೆ ಕ್ಲೀನ್ ತಹಸೀಲ್ದಾರ್ ರೂಮ್ ಆಗಿ ಅಲ್ಲಿರೋ ಜಾಗ ಟಾಯ್ಲೆಟ್ ರೂಮ್ ಒಳ್ಳೆದಾಗಿ ಇಟ್ಕೊಳ್ಬೇಕನ್ನೋ ನನ್ನ ಮೇಡಮ್ ನಾನು ಕೇಳ್ತಾ ಇರೋದು. ಯಾಕಂದರೆ ಮೇಡಮ್ ಅವರು ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋದು ಬೇಕಾಗಲ್ಲ. ಯಾಕಂದರೆ ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟು ಕ್ಲೀನ್ ಮಾಡಿಸ್ಬೇಕು. ಅದೇ ನಮ್ಮದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಯಾಕಂದರೆ KGF ಅಲ್ಲಿ ಒಂದು ತಹಸೀಲ್ದಾರ್ ಆಫೀಸ್ ಆ ಕಂಡೀಷನ್ ಇದ್ದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಮೇಡಮ್ ಅವರು ಗಮನಕ್ಕೆ ನಾವು ಇದು ಹೇಳ್ತಾ ಇದ್ದೀವಿ. ಮೇಡಮ್ ಅವರು 100% ಸ್ಟೆಪ್ ತಗೊಳ್ತಾರೆ, ನಮಗೊಂದು ಹೋಪ್ ಇದೆ. ಜೈ ಹಿಂದ್, ಜೈ ಕರ್ನಾಟಕ.